ಸೊ ಕಂಠೀರವ ಸ್ಟುಡಿಯೋದಲ್ಲಿ ಒಂದು ರೀತಿಯಾಗಿ ಅಪ್ಪು ಜಯಂತ್ಯೋತ್ಸವವನ್ನು ಆಚರಿಸೋಕೆ ಅಭಿಮಾನಿಗಳೆಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಬಂದು ಅಪ್ಪುವಿನ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಮಾತನಾಡ್ತಾ ಹೋಗ್ತೀನಿ, ಎಷ್ಟು ಸಂಭ್ರಮದಲ್ಲಿದ್ದಾರೆ. ಅಪ್ಪು ನಮ್ಮೊಟ್ಟಿಗೆ ಇಲ್ಲ ಅನ್ನುವಂತಹ ಒಂದು ಭಾವನೆನೇ ಇಲ್ಲದೆ ನಮ್ಮೊಟ್ಟಿಗೆ ಇದ್ದಾರೆ, ನಮಗೆ ಸಾಕಷ್ಟು ಇನ್ಸ್ಪಿರೇಷನ್ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ. ಎಲ್ಲಿಂದ ಬಂದಿರೋದು? ನಾವು ಬ್ರಾಹ್ಮಣ ಬಂದಿದ್ದೀವಿ, ಬೆಳಗಾವಿ. ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಬರ್ತೀವಿ. ಸೊ ಪುನೀತ್ ರಾಜ್ಕುಮಾರ್ ಹಬ್ಬ ಅಂತ ಹೇಳಿ ಮಾರ್ಚ್ ಅಂತ ಬಂದರೆ ಒಂದು ಜಯಂತ್ಯೋತ್ಸವನೇ ಆಚರಿಸ್ತಾರೆ ಅಭಿಮಾನಿಗಳೆಲ್ಲ. ಸೊ ಅಭಿಮಾನದ ಬಗ್ಗೆ ಆಗಿರ್ಬೋದು, ಅವ್ರ ಮೇಲೆ ನಿಮಗಿರೋ ಪ್ರೀತಿ ಬಗ್ಗೆ ಆಗಿರ್ಬೋದು, ಏನು ಹೇಳ್ತೀರಾ? ಸ್ವಲ್ಪ ಹುಟ್ಟ ಅಭಿಮಾನಿ ನಾವು. ಅವ್ರದ್ದು ಸಾಕಷ್ಟು ಫಿಲ್ಮ್ಗಳು ನೋಡಿದ್ದೀವಿ. ಅವ್ರು ಮಿಸ್ ಮಾಡ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಆದರೆ ಪ್ರತಿ ವರ್ಷ ಈ ದಿನ ಮಾತ್ರ ಯಾವತ್ತೂ ಮಿಸ್ ಮಾಡಲ್ಲ. ನಾನು ಈಸ್ಟ್ ಕಾಲೇಜಿಂದ ಬಂದಿದ್ದೀನಿ, ಇಂಜಿನಿಯರಿಂಗ್ ಓದ್ತಿದ್ದೀನಿ. ನಮ್ಮ ಸ್ವಂತ ಊರು ಬಂದುಬಿಟ್ಟು ಯಾದಗಿರಿ. ಆದರೆ ಅಪ್ಪು ಸರ್ನ ಒಂದು ಸಲನೂ ಮೀಟ್ ಮಾಡಿಲ್ಲ ಅನ್ನೋ ಒಂಥರ ದುಃಖ ಇದೆ. ಆದರೂ ಲಾಸ್ಟ್ ಟೈಮ್ ಅವರು ಪುಣ್ಯತಿಥಿಗೂ ಬಂದಿದ್ದೆ, ಈಗಲೂ ಬಂದಿದ್ದೀನಿ. ಅವರಿಲ್ಲ ಅನ್ನೋದೇ ಬೇಜಾರು ಅಷ್ಟೇ. ನಮ್ಮದು ರಾಯಚೂರ್ದು ಊರು. ನಾವಿಲ್ಲಿ ಕಾಮಶಿಪಾಳ್ಯದಲ್ಲಿ ಇರ್ತೀವಿ. ಅಲ್ಲಿಂದ ಈಗ ಅಪ್ಪು ಸರ್ ಅಂದರೆ ಭಾಳ ಇಷ್ಟ ನಮಗೆ. ಅದಕ್ಕೆ ಇವತ್ತು ಅವ್ರದ್ದು ಜನ್ಮದಿನ ಆರ್ಥಿಕ ಶುಭಾಶಯಗಳಂತ ಅವರು ಇದ್ದಾಗ ನೋಡೋಕ್ಕಾಗಿಲ್ಲ, ಅದಕ್ಕೆ ಇಲ್ಲಿ ನೋಡಿ ಇದು ಮಾಡಿ. ಅಭಿಮಾನಿ ಮೇಡಮ್ ಅವ್ರ ಅಭಿಮಾನಿ ಮೇಡಮ್. ಬಳ್ಳಾರಿಯಿಂದ ಬಂದಿದೆ. ಈಗ ಪುನೀತ್ ರಾಜ್ಕುಮಾರ್ ಅವರು ದಾನ ಧರ್ಮ ಮಾಡೋದ್ರಲ್ಲಿ ಹೆಸರಾಗಿದ್ದಾರೆ, ಬಂದು ನಟನೆಯ ಜೊತೆಗೆ. ಸೊ ಅವರಲ್ಲಿ ನಿಮ್ಮನ್ನು ಇನ್ಸ್ಪೈರ್ ಮಾಡುವಂತಹ ಗುಣ ಯಾವುದು? ಅದ ಮೇಡಮ್, ಅವರು ಇದಾಗಿರೋ ನಮ್ಗೆ ಬರೋ ಅವಕಾಶ ಸಿಗಲೇ ಇಲ್ಲ ಮೇಡಮ್. ಈಗ ಅವ್ರು ಹುಟ್ಟಿದ್ದವ ಅಂಥೇಳಿ ನಾವು ಭಾಳ ದೂರಿಂದ ಬಂದಿದ್ದೀವಿ. ಹತ್ತನೇ ತಾಲೂಕು, ಬೆಳಗಾವಿ ಜಿಲ್ಲಾ ಹತ್ತನೇ ತಾಲೂಕಿಂದ. ಅವರಿಲ್ಲ ಅನ್ನೋ ಒಂದೇ ನಮ್ಗೆ ಕಾಡ್ತಾ ಇರೋದು. ಅವ್ರು ಇರುವವರೆಗೂ ನಾವು ಬರೋಕ್ಕಾಗಲೇ ಇಲ್ಲ ಮೇಡಮ್. ಈಗ ಅವರು ಹುಟ್ಟಿದ ಹಬ್ಬ ಅಂದರೂ ಕೂಡ ಅಲ್ಲಿಂದ ಇಲ್ಲಿವರೆಗೆ ನಾವು ಅವ್ರನ್ನ ಭೇಟಿ ಆಗ್ಬೇಕಂತ ಬಂದಿದ್ದೀವಿ ಮೇಡಮ್. ನಮ್ಮ ಮಗ, ಸಣ್ಣ ಮಗ, ನಾನು ಎಲ್ಲರೂ ಬಂದಿದ್ದೀವಿ ಮೇಡಮ್. ಮನೆ ಕುಟುಂಬ ಸಹಿತ ಬಂದಿದ್ದೀವಿ ಮೇಡಮ್. ಅಪ್ಪು ಸರ್ ಅಂದರೆ ತುಂಬ ಇಷ್ಟ ನನಗೆ. ಅವನ ಪಿಕ್ಚರ್ ಅಂದರೆ ತುಂಬ ಇಷ್ಟ. ನೋಡ್ಬೇಕಂತೂ ಬಂದಿವಿ, ಆದರೆ ಅವ್ರ ಮನೆ ನಮಗೆ ಗೊತ್ತಿಲ್ಲ. ಅದಕ್ಕೆ ಈಗ ಅವ್ನು ಸತ್ತ ಮೇಲೆ ಅದ್ರ ಮಾಡ್ಬೇಕಂತಿದ್ವಿ. ಅವ್ರ ಮನೆಯವ್ರು ಬರೋದು ಬಂದು ಹೋಗೋದು ಗೊತ್ತಾಗಲ್ಲ ಮೇಡಮ್, ಟೈಮಿಂಗ್ ಗೊತ್ತಾಗಲ್ಲ. ಅವರು ಇರುವವರೆಗೂ ಅವ್ರ ಹೆಸರನ್ನು ಅಜರಾಮರಾಗಿ ಉಳಿಸ್ಬಿಟ್ಟು ಹೋಗಿದ್ರು ಸರ್ ಮೇಡಮ್ ಹೆಸರು. ಥ್ಯಾಂಕ್ ಯು ಮೇಡಮ್. ಸೊ ಅಪ್ಪು ಬಾಚ್ ಅವ್ರಿಗೆ ಅಪ್ಪು 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 ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ. ಎಲ್ಲಿಂದ ಬಂದಿರೋದು ನೀವೆಲ್ಲ? ಗುಲ್ಬರ್ಗದಿಂದ ಬಂದಿರೋದು. ಈಗ ಪುನೀತ್ ರಾಜ್ಕುಮಾರ್ ಅಂದ್ರೆ ಅಷ್ಟು ಪ್ರೀತಿ ನಿಮಗೆ, ಅಷ್ಟು ಅಭಿಮಾನ. ಸೊ ಯಾವ ಒಂದು ಗುಣ ನಿಮಗೆ ಇನ್ಸ್ಪೈರ್ ಆಯ್ತು? ಯಾಕಷ್ಟು ಪ್ರೀತಿ ನಿಮಗೆ? ಅವರ ನಗು, ಅವರ ಡ್ಯಾನ್ಸು, ಅವರ ಸ್ವಾಭಿಮಾನ ಇಷ್ಟು ನೋಡಿ ಇಷ್ಟಪಡ್ತೀವಿ ಸರ್. ಪ್ರತಿ ವರ್ಷ ಬರ್ತೀರಾ? ಹಾಂ ಮೇಡಮ್. ಅವರು ಪುಣ್ಯಸ್ಮರಣೆಗೆ ಬಂದ್ವಿ, ಹುಟ್ಟುಹಬ್ಬ ಬಂದ್ವಿ. ಅಂದ್ರೆ ನಮ್ಗೆ ಬರ್ಬೇಕಂತ ಆಸೆ ಇತ್ತು ಮೇಡಮ್. ಗುಲ್ಬರ್ಗದಿಂದ ಬಂದೀನಿ. ಕನಸೆಲ್ಲ ನನಸಾಯ್ತು. ಅಕ್ಟೋಬರ್ ಬಂತಂದ್ರೆ ಅವರ ಹುಟ್ಟಿದಬ್ಬ, ಮಾರ್ಚ್ ಬಂತಂದ್ರೆ, ಅಕ್ಟೋಬರ್ ಅಂತಂದ್ರೆ ನೀವೇ ಎಷ್ಟು ಖುಷಿ ಸಂಭ್ರಮದಿಂದ ಬರ್ತಾ ಇದ್ದಾರೆ ಅಭಿಮಾನಿಗಳು. ಅವರೆಲ್ಲರೂ ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡು, ಕಣ್ಣು ಒದ್ದೆ ಮಾಡ್ಕೊಂಡು ಬರ್ತಾರೆ. ಏನು ಹೇಳ್ತೀರಾ? ಅವ್ರು ನಮ್ಮ ಒಟ್ಟಿಗೆ ಇಲ್ಲ ಅಂತ ಯಾವ ಅಭಿಮಾನಿನೂ ಹೇಳಲ್ಲ, ನಮ್ಮ ಜೊತೆಗೇ ಇದ್ದಾರೆ ಅಂತ. ಅಪ್ಪು ಯಾವಾಗ ಭೀ ಅಜರಾಮರ ಅಂತ ತಿಳ್ಕೊಂಡ್ವಿ. ಅವ್ರು ಸತ್ತಿಲ್ಲ ಅಂತ ನಾವು ಯಾವಾಗ ಭೀ ಅನ್ಕೊಂಡಿಲ್ಲ ಮೇಡಮ್. ನಾವು ಸತ್ತಿಲ್ಲ ಅಂತ ನಮ್ಮ ಹೃದಯದಲ್ಲಿ ಜನದ ಎಲ್ಲ ಕಡೆ ಇರಬೇಕಂದು ಆಸೆ. ಸೊ ನೋಡಿದ್ರಲ್ವಾ, ಇದಿಷ್ಟು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಅಭಿಮಾನದ ಮಾತುಗಳಾಗಿತ್ತು. ನಗುಮುಖದ ಒಡೆಯ ಅಂತಾನೆ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ. ಸೊ ಇದಿಷ್ಟು ಕಂಠೀರವ ಸ್ಟುಡಿಯೋದಲ್ಲಿ ಅಭಿಮಾನಿಗಳು ತಮ್ಮ ಅಭಿಮಾನವನ್ನ ಮರಿತಾ ಇದ್ದಾರೆ. ಹುಟ್ಟುಹಬ್ಬಕ್ಕೆ ಎಲ್ಲರೂ ಕೂಡ ಗುಲಾಬಿ ಹೂಗಳನ್ನ, ಹೂಗುಚ್ಛವನ್ನ ತಂದು ಸಮರ್ಪಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ರೋಜಾ ಮನುಪಾಟೆ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸೊ ಕಂಠೀರವ ಸ್ಟುಡಿಯೋದಲ್ಲಿ ಒಂದು ರೀತಿಯಾಗಿ ಅಪ್ಪು ಜಯಂತ್ಯೋತ್ಸವವನ್ನು ಆಚರಿಸೋಕೆ ಅಭಿಮಾನಿಗಳೆಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಬಂದು ಅಪ್ಪುವಿನ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಮಾತನಾಡ್ತಾ ಹೋಗ್ತೀನಿ, ಎಷ್ಟು ಸಂಭ್ರಮದಲ್ಲಿದ್ದಾರೆ. ಅಪ್ಪು ನಮ್ಮೊಟ್ಟಿಗೆ ಇಲ್ಲ ಅನ್ನುವಂತಹ ಒಂದು ಭಾವನೆನೇ ಇಲ್ಲದೆ ನಮ್ಮೊಟ್ಟಿಗೆ ಇದ್ದಾರೆ, ನಮಗೆ ಸಾಕಷ್ಟು ಇನ್ಸ್ಪಿರೇಷನ್ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ. ಎಲ್ಲಿಂದ ಬಂದಿರೋದು? ನಾವು ಬ್ರಾಹ್ಮಣ ಬಂದಿದ್ದೀವಿ, ಬೆಳಗಾವಿ. ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಬರ್ತೀವಿ. ಸೊ ಪುನೀತ್ ರಾಜ್ಕುಮಾರ್ ಹಬ್ಬ ಅಂತ ಹೇಳಿ ಮಾರ್ಚ್ ಅಂತ ಬಂದರೆ ಒಂದು ಜಯಂತ್ಯೋತ್ಸವನೇ ಆಚರಿಸ್ತಾರೆ ಅಭಿಮಾನಿಗಳೆಲ್ಲ. ಸೊ ಅಭಿಮಾನದ ಬಗ್ಗೆ ಆಗಿರ್ಬೋದು, ಅವ್ರ ಮೇಲೆ ನಿಮಗಿರೋ ಪ್ರೀತಿ ಬಗ್ಗೆ ಆಗಿರ್ಬೋದು, ಏನು ಹೇಳ್ತೀರಾ? ಸ್ವಲ್ಪ ಹುಟ್ಟ ಅಭಿಮಾನಿ ನಾವು. ಅವ್ರದ್ದು ಸಾಕಷ್ಟು ಫಿಲ್ಮ್ಗಳು ನೋಡಿದ್ದೀವಿ. ಅವ್ರು ಮಿಸ್ ಮಾಡ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಆದರೆ ಪ್ರತಿ ವರ್ಷ ಈ ದಿನ ಮಾತ್ರ ಯಾವತ್ತೂ ಮಿಸ್ ಮಾಡಲ್ಲ.
ನಾನು ಈಸ್ಟ್ ವೆಸ್ಟ್ ಕಾಲೇಜಿಂದ ಬಂದಿದ್ದೀನಿ, ಇಂಜಿನಿಯರಿಂಗ್ ಓದ್ತಿದ್ದೀನಿ. ನಮ್ಮ ಸ್ವಂತ ಊರು ಬಂದುಬಿಟ್ಟು ಯಾದಗಿರಿ, ಆದರೆ ಅಪ್ಪು ಸರ್ನ ಒಂದು ಸಲನೂ ಮೀಟ್ ಮಾಡಿಲ್ಲ ಅನ್ನೋ ಒಂಥರ ದುಃಖ ಇದೆ. ಆದರೂ ಲಾಸ್ಟ್ ಟೈಮ್ ಅವರು ಪುಣ್ಯತಿಥಿಗೂ ಬಂದಿದ್ದೆ, ಈಗಲೂ ಬಂದಿದ್ದೀನಿ. ಅವರಿಲ್ಲ ಅನ್ನೋದೇ ಬೇಜಾರು ಅಷ್ಟೇ. ನಮ್ಮದು ರಾಯಚೂರ್ದು ಊರು, ನಾವಿಲ್ಲಿ ಕಾಮಶಿಪಾಳ್ಯದಲ್ಲಿ ಇರ್ತೀವಿ. ಅಲ್ಲಿಂದ ಈಗ ಅಪ್ಪು ಸರ್ ಅಂದರೆ ಭಾಳ ಇಷ್ಟ ನಮಗೆ. ಅದಕ್ಕೆ ಇವತ್ತು ಅವ್ರದ್ದು ಜನ್ಮದಿನದ ಆರ್ಥಿಕ ಶುಭಾಶಯಗಳಂತೇಳಿ ಅವರು ಇದ್ದಾಗ ನೋಡೋಕ್ಕಾಗಿಲ್ಲ, ಅದಕ್ಕೆ ಇಲ್ಲಿ ನೋಡಿಕೊಂಡು ಇದು ಮಾಡಿ. ತಾವು ಗುಲಾಬಿ ಹೂನ ಸಮರ್ಪಣೆ ಮಾಡ್ತಾ ಇದ್ದೀರಾ ಪುನೀತ್ ರಾಜ್ಕುಮಾರ್ ಅವರು. ಎಷ್ಟು ಪ್ರೀತಿ, ಎಷ್ಟು ಅಭಿಮಾನ ಅವರಲ್ಲಿ. ಅಭಿಮಾನಿ ಮೇಡಮ್ ಅವರು. ಅವ್ರ ಅಭಿಮಾನಿ ಮೇಡಮ್. ಬಳ್ಳಾರಿಯಿಂದ ಬಂದಿದೆ. ಹ್ಞೂ. ಈಗ ಪುನೀತ್ ರಾಜ್ಕುಮಾರ್ ಅವರು ದಾನ ಧರ್ಮ ಮಾಡೋದ್ರಲ್ಲಿ ಹೆಸರಾಗಿದ್ದಾರೆ, ಬಂದು ನಟನೆಯ ಜೊತೆಗೆ. ಸೊ ಅವರಲ್ಲಿ ನಿಮ್ಮನ್ನು ಇನ್ಸ್ಪೈರ್ ಮಾಡಿದಂತಹ ಗುಣ ಯಾವುದು? ಅದ ಮೇಡಮ್ ಅವರು ಇದಾಗಿರೋ ನಮ್ಗೆ ಬರೋ ಅವಕಾಶ ಸಿಗಲೇ ಇಲ್ಲ ಮೇಡಮ್. ಈಗ ಅವ್ರು ಹುಟ್ಟಿದವ ಅಂಥೇಳಿ ನಾವು ಭಾಳ ದೂರಿಂದ ಬಂದಿದ್ದೀವಿ. ಹತ್ತನೇ ತಾಲೂಕು, ಬೆಳಗಾವಿ ಜಿಲ್ಲಾ ಹತ್ತನೇ ತಾಲೂಕಿಂದ. ಅವರಿಲ್ಲನೂ ಒಂದೇ ನಮ್ಗೆ ಕಾಡ್ತಾ ಇರೋದು. ಅವ್ರು ಇರುವವರೆಗೂ ನಾವು ಬರೋಕ್ಕಾಗಲೇ ಇಲ್ಲ ಮೇಡಮ್. ಈಗ ಅವರು ಹುಟ್ಟಿದವ ಅಂದರೂ ಕೂಡ ಅಲ್ಲಿಂದ ಇಲ್ಲಿವರೆಗೆ ನಾವು ಅವ್ರನ್ನ ಭೇಟಿ ಆಗ್ಬೇಕಂತ ಬಂದಿದ್ದೀವಿ ಮೇಡಮ್. ನಮ್ಮ ಮಗ, ಸಣ್ಣ ಮಗ, ನಾನು ಎಲ್ಲರೂ ಬಂದಿದ್ದೀವಿ ಮೇಡಮ್. ಮನೆ ಕುಟುಂಬ ಸಹಿತ ಬಂದಿದ್ದೀವಿ ಮೇಡಮ್. ಅಪ್ಪು ಸರ್ ಅಂದರೆ ತುಂಬ ಇಷ್ಟ ನನಗೆ. ಅವನ ಪಿಕ್ಚರ್ ಅಂದರೆ ತುಂಬ ಇಷ್ಟ. ನೋಡ್ಬೇಕಂತೂ ಬಂದಿವಿ, ಆದರೆ ಅವ್ರ ಮನೆ ನಮಗೆ ಗೊತ್ತಿಲ್ಲ. ಅದಕ್ಕೆ ಈಗ ಅವ್ನು ಸತ್ತ ಮೇಲೆ ಅದ್ರ ಮಾಡ್ಬೇಕಂತಿದ್ವಿ. ಅವ್ರ ಮನೆಯವ್ರು ಬರೋದು ಬಂದು ಹೋಗೋದು ಗೊತ್ತಾಗಲ್ಲ ಮೇಡಮ್, ಟೈಮಿಂಗ್ ಗೊತ್ತಾಗಲ್ಲ. ಅವರು ಇರುವವರೆಗೂ ಅವ್ರ ಹೆಸರನ್ನು ಅಜರಾಮರಾಗಿ ಉಳಿಸ್ಬಿಟ್ಟು ಹೋಗಿದ್ರು ಸರ್ ಮೇಡಮ್ ಹೆಸರು. ಥ್ಯಾಂಕ್ ಯು ಮೇಡಮ್. ಸೊ ಅಪ್ಪು ಬಾತ್ ಅವ್ರಿಗೆ ಅಪ್ಪು 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 ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ. ಎಲ್ಲಿಂದ ಬಂದಿರೋದು ನೀವೆಲ್ಲ? ಗುಲ್ಬರ್ಗದಿಂದ ಬಂದಿರೋದು. ಈಗ ಪುನೀತ್ ರಾಜ್ಕುಮಾರ್ ಅಂದ್ರೆ ಅಷ್ಟು ಪ್ರೀತಿ ನಿಮಗೆ, ಅಷ್ಟು ಅಭಿಮಾನ. ಸೊ ಯಾವ ಒಂದು ಗುಣ ನಿಮಗೆ ಇನ್ಸ್ಪೈರ್ ಆಯ್ತು? ಯಾಕಷ್ಟು ಪ್ರೀತಿ ನಿಮಗೆ? ಅವರ ನಗು, ಅವರ ಡ್ಯಾನ್ಸು, ಅವರ ಸ್ವಾಭಿಮಾನ ಇಷ್ಟು ನೋಡಿ ಇಷ್ಟಪಡ್ತಿದ್ವಿ ಸರ್. ಪ್ರತಿ ವರ್ಷ ಬರ್ತೀರಾ? ಹಾಂ ಮೇಡಮ್. ಅವರು ಪುಣ್ಯಸ್ಮರಣೆಗೆ ಬಂದ್ವಿ, ಹುಟ್ಟುಹಬ್ಬ ಬಂದ್ವಿ. ಅಂದ್ರೆ ನಮ್ಗೆ ಬರ್ಬೇಕಂತ ಆಸೆ ಇತ್ತು ಮೇಡಮ್. ಗುಲ್ಬರ್ಗದಿಂದ ಬಂದೀನಿ, ಕನಸೆಲ್ಲ ನನಸಾಯ್ತು. ಅಕ್ಟೋಬರ್ ಬಂತಂದ್ರೆ ಅವರ ಹುಟ್ಟಿದಬ್ಬ, ಸಾರಿ ಮಾರ್ಚ್ ಬಂತಂದ್ರೆ, ಅಕ್ಟೋಬರ್ ಬಂತಂತಂದ್ರೆ ನೀವೇ ಎಷ್ಟು ಖುಷಿ ಸಂಭ್ರಮದಿಂದ ಬರ್ತಾ ಇದ್ದಾರೆ ಅಭಿಮಾನಿಗಳು. ಅವ್ರು ಎಲ್ಲರೂ ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡು ಕಣ್ಣು ಒದ್ದೆ ಮಾಡ್ಕೊಂಡು ಬರ್ತಾರೆ. ಏನು ಹೇಳ್ತೀರಾ? ಅವ್ರು ನಮ್ಮ ಒಟ್ಟಿಗೆ ಇಲ್ಲ ಅಂತ ಯಾವ ಅಭಿಮಾನಿನೂ ಹೇಳಲ್ಲ, ನಮ್ಮ ಜೊತೆಗೇ ಇದ್ದಾರೆ ಅಂತ. ಅಪ್ಪು ಯಾವಾಗ ಭೀ ಅಜರಾಮರ ಅಂತ ತಿಳ್ಕೊಂಡ್ವಿ. ಅವ್ರು ಸತ್ತಿಲ್ಲ ಅಂತ ನಾವು ಯಾವಾಗ ಭೀ ಅನ್ಕೊಂಡಿಲ್ಲ ಮೇಡಮ್. ನಾವು ಸತ್ತಿಲ್ಲ ಅಂತ ನಮ್ಮ ಹೃದಯದಲ್ಲಿ ಜನದ ಎಲ್ಲ ಕಡೆ ಇರಬೇಕಂದ್ರೆ ಆಸೆ. ಸೊ ನೋಡಿದ್ರಲ್ವಾ, ಇದಿಷ್ಟು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಅಭಿಮಾನದ ಮಾತುಗಳಾಗಿತ್ತು. ನಗುಮುಖದ ಒಡೆಯ ಅಂತಾನೆ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ. ಸೊ ಇದಿಷ್ಟು ಕಂಠೀರವ ಸ್ಟುಡಿಯೋದಲ್ಲಿ ಅಭಿಮಾನಿಗಳು ತಮ್ಮ ಅಭಿಮಾನವನ್ನ ಮರಿತಾ ಇದ್ದಾರೆ. ಹುಟ್ಟುಹಬ್ಬಕ್ಕೆ ಎಲ್ಲರೂ ಕೂಡ ಗುಲಾಬಿ ಹೂಗಳನ್ನ, ಹೂಗುಚ್ಛವನ್ನ ತಂದು ಸಮರ್ಪಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ರೋಜಾ ಮನುಪಾಟೆ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.